ऑथेंटिक न्यूज 19 में आपका स्वागत है। आइए देखते हैं आज की न्यूज। ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ APMC ನವನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ 10ನೇ ತಾರೀಕು ರಾತ್ರಿ ಸುಮಾರು 9:30 ಸಮಯದಲ್ಲಿ. ಇದರಲ್ಲಿ ವಿಠಲ್ ರಾಥೋಡ್ ಅನ್ನುವಂಥ ಸುಮಾರು ಒಂದು 60 ವರ್ಷಕ್ಕೂ ಮೀರಿದಂಥ ವ್ಯಕ್ತಿ, ಈತ ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮಲ್ಲಿರುವಂಥ ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಲ್ಲಿ ಒಂದಷ್ಟು ಪೀಸ್ ವರ್ಕನ್ನು ತೊಗೊಂಡಿರ್ತಾನೆ. ಈ ತೊಗೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅವನು ಲೇಬರ್ಸ್ ಇಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲೇಬರ್ 3 ಜನ ಇರ್ತಾರೆ. ಮೇಘವ್ ಅಂತ ಒಬ್ಬರು, ಭಗವಾನ್ ದಾಸ್ ಅಂತ ಒಬ್ಬರು, ಮತ್ತು ಶ್ರೀಮತಿ ವಿಮಲಾ ಅಂತ. ಈ ಕುಟುಂಬ ಏನಿದೆ ಕಳೆದ ಒಂದು 7-8 ವರ್ಷದಿಂದ ಈ ಮೃತನ ಜೊತೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮಧ್ಯದಲ್ಲಿ ಇಲ್ಲಿ ವಿಮಲಾ ಅಂತ ಏನು ಲೇಡಿ ಇದ್ದಾರೆ, ಆ ಲೇಡಿ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದೆಯಾ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ ಸಂಘರ್ಷ ಗಲಾಟೆಗಳೆಲ್ಲ ಆಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ 10ನೇ ತಾರೀಕು ರಾತ್ರಿ ಕೂಡ ಆ ಲೇಡಿಯ ಗಂಡ ಮತ್ತು ಮಗ ಅವರೆಲ್ಲ ಜಗಳ ತೆಗೆದಿದ್ದಾರೆ. ಯಾಕೆ ನೀವು ಈ ಥರ ತುಂಬ ವಿಶ್ವಾಸದಿಂದ ಇರ್ತೀರಾ ಅಂತಂದು. ಅವಾಗ ಆ ಥರದ್ದೇನಿಲ್ಲ ಈ ಥರದ್ದೇನಿಲ್ಲ ಅಂತ ಸ್ವಲ್ಪ ಸಂಘರ್ಷ ನಡೆದಿದೆ. ಆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ವಿಮಲಾ ಆಕೆಯ ಮಗ ಏನಿದ್ದಾನೆ ಭಗವಾನ್ ದಾಸ್ ಅಂತ, ಸೊ ಇವನು ಏಕಾಏಕಿ ಒಂದು ಕಟ್ಟಿಗೆ ತೊಗೊಂಡು ಹೊಡೆದಿದ್ದಾನೆ. ಕಟ್ಟಿಗೆ ತೊಗೊಂಡು ಹೊಡೆದ ಮೇಲೆ ಅಲ್ಲಿ ಸ್ವಲ್ಪ ಅವರು ಮತ್ತು ಫ್ರಿಕ್ಷನ್ ಆದಾಗ ಗಂಡ ಮತ್ತು ಹೆಂಡತಿ ಅವರು ಕೂಡ ಸ್ವಲ್ಪ ಹಿಡ್ಕೊಳೋದು ಹೊಡೆಯೋದು ಅಂಥದ್ದೆಲ್ಲ ಆಗಿದೆ. ಆ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದು ಅವ್ನು ನೆಲಕ್ಕೆ ಬಿದ್ದಾಗ ಇದೊಂದು ಕುಡಿದು ಬಿದ್ದಿದ್ದಾನೆ, ಬಿದ್ದುಬಿಟ್ಟು ಪೆಟ್ಟಾಗಿ ಸತ್ತೋಗಿದ್ದಾನೆ ಅನ್ನೋ ಟೈಪ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಸಾಕ್ಷಿ ನಾಶ ಮಾಡಿಬಿಟ್ಟು ಅದಕ್ಕೆ ಬೇರೆ ಒಂದು ರೂಪನೇ ಕೊಡ್ಲಿಕ್ಕೆ ಟ್ರೈ ಮಾಡಿಬಿಟ್ಟು ಒಂದು ಆಕ್ಸಿಡೆಂಟ್ಲಿ ಬಿದ್ದಿದ್ದಾನೆ ಅನ್ನೋ ರೀತಿ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಸಂಬಂಧಪಟ್ಟ ಈ ವಿಠಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಮಿಡಿಯೇಟಾಗಿ SDM ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಾಗ ಡೆತ್ ಆಗಿದೆ. ಸೊ ಹಂಗಾಗಿ ಇದೊಂದು ನಿಲ್ಲಿಗೆ ನೆಲಕ್ಕೆ ಬಿದ್ದು ಸತ್ತೋಗಿರೋವಂಥದ್ದು ಅಥವಾ ಯಾವುದಾದ್ರೂ ಬಿಲ್ಡಿಂಗ್ ಪಕ್ಕದಲ್ಲಿ ಓಡಾಡಬೇಕಾದ್ರೆ ಬಿದ್ದಿರೋವಂಥದ್ದು, ಈ ಥರ 2-3 ಚಿತ್ರಣಗಳು ಬರ್ತವೆ. ಅನ್ಯಾಚುರಲ್ ಡೆತ್ ಕಂಪ್ಲೇಂಟ್ ತೊಗೊಳ್ಲಿಕ್ಕೂ ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಂತರ ಯಾರು ಸಸ್ಪೆಕ್ಟ್ಸ್ ಇದ್ದರೂ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಚಿತ್ರಣ ಏನಿದೆ ಅದು ಗೊತ್ತಾಗಿದೆ. ಈ ವಿಮಲಾ ಜೊತೆ ಸ್ವಲ್ಪ ಹೆಚ್ಚು ಕ್ಲೋಸ್ ಇದ್ದ ಅನ್ನೋ ಕಾರಣಕ್ಕೆ ಗಂಡ ಮಗ ಇಬ್ಬರು ಸೇರಿಕೊಂಡು ಆ ಇನ್ಸಿಡೆಂಟ್ ಆದಮೇಲೆ ಆ ಇನ್ಸಿಡೆಂಟ್ನ ಮುಚ್ಚಾಕೋದ್ರಲ್ಲಿ ಅಥವಾ ಬೇರೆ ಒಂದು ರೂಪ ಕೊಡೋದ್ರಲ್ಲಿ ಆ ಲೇಡಿದು ಪಾತ್ರ ಇದೆ ಅಂತಂದು ಒಟ್ಟು 3 ಜನ, ಮೇಘವ್ ಅನ್ನೋಂಥವ್ನು ಅವನಿಗೆ 50 ವರ್ಷ, ಭಗವಾನ್ ದಾಸ್ 21 ವರ್ಷ ಮತ್ತು ವಿಮಲಾಗೆ 41 ವರ್ಷ. ಇವರೆಲ್ಲರೂ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದಂಥವ್ರು. ಅವ್ರದ್ದು ಇನ್ನೂ ಹೆಚ್ಚುವರಿ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀವಿ. 3 ಜನನ ವಶಕ್ಕೆ ತೊಗೊಂಡಿದ್ದೀವಿ. ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು 3 ಜನರನ್ನು ಈಗ ಅರೆಸ್ಟ್ ಮಾಡಿದ್ದೀವಿ. ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ.